ಕಾಫಿ ದೋಚಲು ಅಡ್ಡಿಯಾದ ಬೆಳೆಗಾರನ ಮೇಲೆ ಹಲ್ಲೆ. 24 ಗಂಟೆಯಲ್ಲಿ ಖದೀಮರಿಗೆ ಖೆಡ್ಡ ತೋಡಿದ ಪೊಲೀಸರು. ಉಂಡ ಮನೆಗೆ ದ್ರೋಹ, ಮನೆಯೊಡತಿಯ ಆಕ್ರಂದನ. ಅರೇಹಳ್ಳಿ. ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣ ವ್ಯಾಪ್ತಿಯ ಉಲ್ಲಾಸ್ ನಗರದ ಜಗನ್ನಾಥ್ ಶೆಟ್ಟಿ ಎಂಬುವರ ಕಾಫಿ ಕಣದಲ್ಲಿ ಕಳೆದ ಭಾನುವಾರ ಲಕ್ಷಾಂತರ ಮೌಲ್ಯದ ಕಾಫಿಯನ್ನು ಸುಮಾರು 4-5 ಜನರಿದ್ದ ಖದೀಮರ ಗುಂಪು ದೋಚಿ ಪರಾರಿಯಾಗಿತ್ತು. ಈ ಘಟನೆಗೆ ಕಾರಣರಾದವರನ್ನು ಪತ್ತೆ ಹಚ್ಚಿ ನ್ಯಾಯ ಒದಗಿಸಬೇಕು ಎಂದು ಕಾಫಿ ಬೆಳೆಗಾರರ ಸಂಘವು ಪೊಲೀಸರಲ್ಲಿ ಮನವಿ ಮಾಡಿತ್ತು. ಇದಾದ ಬೆನ್ನಲ್ಲೇ ಕಳೆದ ಬುಧವಾರ ಮುಂಜಾನೆ ಸುಮಾರು 4:30 ವೇಳೆಯಲ್ಲಿ ಅದೇ ಖದೀಮರ ಗುಂಪು ಪುನಃ ಕಾಫಿ ದೋಚಲು ಯತ್ನಿಸಿದ್ದು, ಅಡ್ಡ ಬಂದ ಮಾಲೀಕರ ಮೇಲೆ ಬ್ಯಾಟ್ ಮತ್ತು ಕಬ್ಬಿಣದ ರಾಡ್ ಬಳಸಿ ಮಾರಣಾಂತಿಕ ಹಲ್ಲೆ ನಡೆಸಿತ್ತು. ಅಷ್ಟೇ ಅಲ್ಲದೆ ಅಲ್ಲಿಂದ ಬಂದೂಕು ಮತ್ತು ಕಾಫಿಯನ್ನು ದೋಚುವ ಮೂಲಕ ದುಷ್ಕೃತ್ಯ ಎಸಗಿದ್ದರು. ಘಟನೆ ವರದಿಯಾದ ಬೆನ್ನಲ್ಲೇ ಕಾಫಿ ಬೆಳೆಗಾರರ ಸಂಘ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರು ಕೃತ್ಯವನ್ನು ಖಂಡಿಸಿ ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಿ ಪಟ್ಟಣವನ್ನು ಸುಸ್ಥಿತಿಯಲ್ಲಿಡಲು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಡ ಹೇರಿದ್ದರು. ಘಟನೆ ಸಂಬಂಧ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಮಿಸಿ ಖದೀಮರ ಸುಳಿವು ಪತ್ತೆ ಹಚ್ಚಲು ವಿಶೇಷ ತನಿಖಾ ತಂಡ ರಚಿಸಿ ಆರೋಪಿಗಳಿಗಾಗಿ ಬಲೆ ಬೀಸಿದ್ದರು. ಇದಾದ 24 ಗಂಟೆಯೊಳಗೆ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾದರು. ಬಂಧಿತ ಆರೋಪಿಗಳ ವಿವರ. ಪೊಲೀಸರು ವಶಪಡಿಸಿಕೊಂಡ ಆರೋಪಿಗಳನ್ನು ಸುಮಾರು 20 ವರ್ಷಗಳ ಆಸುಪಾಸಿನ ಸ್ಥಳೀಯ ನಿವಾಸಿಗಳಾದ ಸೈಯದ್ ಮುಬಾರಕ್, ಶಹೀಬ್ ಅಹ್ಮದ್, ಅಬ್ದುಲ್ ಅಜೀಜ್, ಸಾಗರ್, ಪ್ರಜ್ವಲ್ ಎಂದು ಗುರುತಿಸಲಾಗಿದೆ. ಕಾಫಿಯನ್ನು ಖರೀದಿ ಮಾಡಿದ ಆರೋಪಿಯನ್ನು ಸುನಿಲ್ ಕುಮಾರ್ ಎಂದು ಗುರುತಿಸಲಾಗಿದೆ. ಸದ್ಯ ಇವರನ್ನು ಜೈಲುಗಟ್ಟುವಲ್ಲಿ ಯಶಸ್ವಿಯಾದ ಪೊಲೀಸರ ಕಾರ್ಯಕ್ಕೆ ನಿಟ್ಟುಸಿರು ಬಿಟ್ಟ ಕಾಫಿ ಬೆಳೆಗಾರರ ಸಂಘ ಹಾಗೂ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮನೆಯೊಡತಿಯ ಆಕ್ರಂದನ. ವಿಪರ್ಯಾಸವೆಂದರೆ ಇಂದು ಸ್ಥಳ ಮಹಾಜರ್ಗಾಗಿ ಆರೋಪಿಗಳನ್ನು ಘಟನಾ ಸ್ಥಳಕ್ಕೆ ಕರೆತಂದ ಕ್ಷಣ ಅವರಲ್ಲಿ ಇಬ್ಬರನ್ನು ಕಂಡೊಡನೆ ಜಗನ್ನಾಥ್ ಶೆಟ್ಟಿರವರ ಪತ್ನಿ ಅಳುತ್ತಾ ಚೀರಾಡುವ ದೃಶ್ಯ ಎಲ್ಲರ ಮನಮುಟ್ಟುವಂತಿತ್ತು. ಕಾರಣ, ಆರೋಪಿಗಳ ಸ್ಥಾನದಲ್ಲಿರುವ ಇಬ್ಬರು ದಿನನಿತ್ಯ ಕಾಣಿಸಿಕೊಳ್ಳುವ ಅದೇ ಬೀದಿಯವರಾಗಿದ್ದರು ಹಾಗೂ ಅವರೊಂದಿಗೆ ಉತ್ತಮ ಬಾಂಧವ್ಯದಿಂದ ಇದ್ದುದಲ್ಲದೆ ಉಂಡ ಮನೆಗೆ ದ್ರೋಹ ಎಸಗಿದ್ದಾರೆ ಎಂಬ ವೇದನೆಯನ್ನು ಹೊರಹಾಕುತ್ತಿದ್ದರು. ಈ ವೇಳೆ ಸಿಪಿಐ ಜಗದೀಶ್, ಪಿಎಸ್ಐ ಸುರೇಶ್, ಎಸ್ಜಿ ಪಾಟೀಲ್, ಪೊಲೀಸ್ ಸಿಬ್ಬಂದಿಗಳಾದ ಸಂಶುದ್ದೀನ್, ಸುಪ್ರೀತ್, ಅವಿನಾಶ್, ನಂದೀಶ್, ಶಶಿಕುಮಾರ್, ಮಂಜುನಾಥ್, ಹೇಮಕಾಂತ್ ಸೇರಿದಂತೆ ಇನ್ನಿತರರು ಇದ್ದರು. ಮುಂಚೆ ಒಂದು 10-15 ದಿವಸ ಮುಂಚೆ 15 ವರ್ಷ ಮುಂಚೆ ತೋಟ ಕೆಲಸಕ್ಕೆ ಈಗಲೂ ಬರ್ತಾ ಇರ್ತಾ ಮುಂಚೆ ನಮ್ಮ ಹುಡುಗರೇ ನಾವು 24 ಗಂಟೆ ಅವ್ರ ಮುಖ ದಿನ ನೋಡ್ತಾ ಇದ್ವಿ, ದಿನ ಅವರತ್ತನೇ ಮಾತಾಡ್ತಿದ್ವಿ. ಇಲ್ಲಿ ಅವ್ರಿಗೆ ಊಟ ತಿಂಡಿ ದುಡ್ಡು ಕುಡಿಯಕ್ಕೆ ಎಲ್ಲಾ ಕೊಟ್ಬಿಟ್ಟಿ ಅಣ್ಣನಿಗೆ ಗೊತ್ತಿಲ್ಲ ನಾನೇ ದುಡ್ಡು ಕೊಟ್ಟಿ ನಮ್ಮ ಮನೆಗೆ ಬಂದು ನಮ್ಮ ಮನೆಗೇನೆ ತಿಂದ ಮನೆಗೇನೆ ಕಣ್ಣು ಹಾಕಿದ್ರಲ್ಲ. ನನಗೆ ಅವರೆಲ್ಲ ಬಂದು ಮಾಜದಾದ್ಮೇಲೆ ಇಂಥವರೇ ಅಂತ ಗೊತ್ತಾದ್ಮೇಲೆ ನನ್ನ ಹೊಟ್ಟೆಯಲ್ಲಿ ಊರಿ ಬೆಂಕಿ ಹಾಕಿದಂಗ ಆಗ್ತಾ ಇತ್ತು. ಆದ್ರೂ ನಾನು ಮೊನ್ನೆ ಸೋಮವಾರ ದಿವಸ ಬಂದು ಕಾಫಿ ಹೋಯ್ತು, ತುಂಬಾನೇ ಕಾಫಿ ಎಲ್ಲ ಹೋಯ್ತು. ಕಾಫಿ ಹೋದ್ರೆ ಹೋಗ್ಲಿ ಅಂತ ನಾನು ಬಿಟ್ಬಿಟ್ಟೆ. ಅದೇ ಬುಧವಾರ ದಿವಸ ಬಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ತಲೆಗೆ ಹೊಡೆದು ಬಿಟ್ಟು ನಮ್ಮ ಮನೆಯವ್ರಿಗೆ ಸಾಯಿಸಕ್ಕೆ ಬಂದ್ಬಿಟ್ಟು